ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಶಿವಮೊಗ್ಗದ ಅಕ್ಕಮಹಾದೇವಿ ವೃತ್ತದಲ್ಲಿ ಮಾರ್ಚ್ 19ರಂದು ಮಧ್ಯಾಹ್ನ ಸುಮಾರು 12:47ಕ್ಕೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಆಂಬ್ಯುಲೆನ್ಸ್ ಮತ್ತು ಕಾರಿನ ನಡುವೆ ನಡೆದಂತಹ ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರವೀಂದ್ರನಗರದ ಕಡೆ ಸಿಗ್ನಲ್ ಬಿಟ್ಟ ತಕ್ಷಣ ಕಾರು ಸರ್ಕಲ್ ದಾಟಿ ರೈಲ್ವೆ ನಿಲ್ದಾಣದತ್ತ ಸಾಗುತ್ತಿದ್ದ ವೇಳೆ ಸವಳಂಗ ರಸ್ತೆಯ ಫ್ಲೈಓವರ್ನಿಂದ ಇಳಿದು ಬಂದಂತಹ ಆಂಬ್ಯುಲೆನ್ಸ್ ಅತಿ ವೇಗವಾಗಿ ವೃತ್ತಕ್ಕೆ ನುಗ್ಗಿದೆ. ನಿಯಮಾನುಸಾರ ಸಿಗ್ನಲ್ ಸುತ್ತಿಕೊಂಡು ಬರಬೇಕಾಗಿದ್ದಂತಹ ಚಾಲಕ ಏಕಾಏಕಿ ಬಲಕ್ಕೆ ತಿರುಗಿದ ಪರಿಣಾಮ ಕಾರಿಗೆ ನೇರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಭಾರೀ ಆಘಾತಕ್ಕೆ ಕಾರು ಪಲ್ಟಿಯಾಗಿ ಒಂದು ಸುತ್ತು ತಿರುಗಿ ಹಿಂಬದಿ ಗಾಜು ಹೊಡೆದಿದ್ದು, ಕಾರಿನೊಳಗಿದ್ದ ಮಹಿಳೆ ಹೊರಬಿದ್ದರೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದೆಡೆ ಡಿಕ್ಕಿಯ ಪರಿಣಾಮ ಆಂಬ್ಯುಲೆನ್ಸ್ ಮೇಲಕ್ಕೆ ಎದ್ದು ನಂತರ ಸರ್ಕಲ್ನ ಮಧ್ಯದ ಸಿಗ್ನಲ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಈ ಅಪಘಾತ ಅತಿ ವೇಗ ಮತ್ತು ನಿರ್ಲಕ್ಷ್ಯ ಚಾಲನೆಯ ಅಪಾಯವನ್ನು ಮತ್ತೆ ಒತ್ತಿ ಹೇಳುತ್ತಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.